ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರಿ, ನಿಮ್ಮಪ್ಪನಿಗೆ ಒಂಚೂರು ಬುದ್ಧಿನೇ ಇಲ್ಲ. ಯಾಕೆ ಬೇಬಿ, ಏನಾಯ್ತು? ಅಂಥದ್ದೇನು ಮಾಡಿದ್ರಿ ಈಗ ಅವರು? ಇನ್ನೇನ್ ಮಾಡ್ಬೇಕಾಗಿತ್ತು? ಮಾಡಿದ್ ಸಾಲ್ದ? ಹುಷಾರಿಲ್ದಿರೋ ಅಜ್ಜಿನ ಮನೆಗೆ ಯಾಕೆ ಕರ್ಕೊಂಡ್ ಬರ್ಬೇಕಾಗಿತ್ತು? ಅವ್ರ ಮನೆಯಿಂದ ಯಾವ್ದಾದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಡು ಬರ್ಬೋದಾಗಿತ್ತು ತಾನೆ? ಬೇಬಿ, ಜಾನುನೇ ಅಜ್ಜಿನ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅವ್ರನ್ನಲ್ಲೇ ಇರ್ಸಕ್ಕಾಗತ್ತಾ ಹೇಳಿ? ಅದು ಅಲ್ಲದೆ ಆಸ್ಪತ್ರೆ ಖರ್ಚು ಗಿರ್ಚು ಅಂತ ನೋಡ್ಕೊಳ್ಳೋದಕ್ಕೆ ಅವ್ರ ಹತ್ರ ದುಡ್ಡು ಇರಬೇಕಲ್ಲ. ಈಗ ಅಜ್ಜಿನ ಜಯಂತಾನೆ ನೋಡ್ಕೋತಾ ಇದ್ದಿದ್ದು. ಅವ್ರಿಗೆ ಹೇಳಿದ್ರೆ ಹಾಸ್ಪಿಟ್ಲಿಗೂ ಸೇರ್ಸಿರೋರು, ದುಡ್ಡು ಖರ್ಚು ಎಲ್ಲ ಅವರೇ ನೋಡ್ಕೋತಾ ಇದ್ರು. ಅಪ್ಪ ದೊಡ್ಡಸ್ಗೆ ತೋರಿಸ್ಬೇಕಲ್ಲ, ಅದಕ್ಕೆ ಹೀಗ್ ಮಾಡಿದ್ದು. ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಹೋಗಿ ಬಿಡು ಬೇಬಿ, ಅಜ್ಜಿ ಇಲ್ಲಿದ್ರೆ ಬೇಗ ಹುಷಾರಾಗ್ತಾರೆ ಅಂತ ಅಪ್ಪಂಗೆ ಆಸೆ ಇರುತ್ತಲ್ಲ, ಅದಕ್ಕೆ ಕರ್ಕೊಂಡ್ಬಂದಿದ್ದೆ ಅಷ್ಟೇ. ನೋಡಿದ್ಯಾ, ನಿಮ್ಮಪ್ಪ ಅಮ್ಮನ ಬಗ್ಗೆ ಮಾತಾಡ್ಬಿಟ್ರೆ ಕೋಪ ಬಂದ್ಬಿಡುತ್ತೆ, ವಹಿಸ್ಕೊಂಡ್ ಬಂದ್ಬಿಡ್ತೀಯ. ಹರಿ, ಅಜ್ಜಿ ಆಕ್ಸಿಜನ್ ಮಾಸ್ಕ್ ಅಲ್ಲಿ ಉಸಿರಾಡ್ತಿರೋದು, ಅದನ್ನ ತೆಗೆದ್ರೆ ಯಾವಾಗ ಏನಾಗತ್ತೆ ಅಂತಾನೆ ಗೊತ್ತಿಲ್ಲ. ಈ ತರ ಸಿಚುಯೇಷನ್ ಅಲ್ಲಿ ನಾವ್ ಹೇಗ್ ಖುಷಿಯಾಗಿರಕ್ ಸಾಧ್ಯ? ಮನೆ ಒಳ್ಳೆ ಸ್ಮಶಾನ ಸ್ಮಶಾನ ತರ ಆಗಿದೆ. ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ಅಜ್ಜಿ ಬೇಗ ಹುಷಾರಾಗ್ಲಿ ಪ್ರಾರ್ಥನೆ ಮಾಡು ಅಷ್ಟೇ. ಹರಿ, ನನಗ್ ಬುದ್ಧಿ ಇದ್ಯಾ? ನಿನ್ಗಿನ್ನ ನಂಬಿಕೆನೂ ಇದ್ಯಾ? ಅಜ್ಜಿ ಕೋಮಾಗ್ ಹೋಗಿರೋದು, ಕೋಮಾಗ್ ಹೋದವರು ವಾಪಸ್ ಬರೋದು ತುಂಬಾನೇ ರೇರ್ ಕೇಸು. ಇದು ಅಲ್ದೆ ಅವ್ರನ್ನ ನೋಡ್ಕೊಳ್ಳಕ್ಕೆ ಇನ್ನೊಬ್ರು ಬೇರೆ, ಡಬಲ್ ಖರ್ಚು. ಸುಮ್ಮನೆ ಎಲ್ಲ ವೇಸ್ಟ್. ನಿನ್ಗೆ ಯಾಕೆ ಆ ಯೋಚನೆ? ಯಾರು ಕರ್ಕೊಂಡ್ ಬಂದಿದ್ದಾರೋ ಅವ್ರು ನೋಡ್ಕೋತಾರೆ. ನೀನ್ ಸ್ವಲ್ಪ ಸುಮ್ಮನೆ ಇದ್ಬಿಡು. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಗೊತ್ತಾಯ್ತಾ? ಅಜ್ಜಿ ಬೇಗ ಹುಷಾರಾಗ್ಲಿ ಅಂತ ಪ್ರಾರ್ಥನೆ ಮಾಡು ಅಷ್ಟೇ. ಹರಿ, ಹೌದು ನೋಡ್ಕೋತಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಾನು ನೋಡೇ ಬಿಡ್ತೀನಿ ಅದ್ ಹೇಗ್ ನೋಡ್ಕೋತಾರೆ ಅಂತ. ಏನಾದ್ರೂ ಹೇಳಿದ್ರೆ ಕೋಪ ಮಾಡ್ಕೊಂಡು ಹೊಟ್ಟೋಗೋದು, ಅದಕ್ಕೇನ್ ಕಡಿಮೆ ಇಲ್ಲ. ಇವ್ರ ಜೊತೆಗೆ ಇವ್ರನ್ನ ನೋಡ್ಕೊಳಕ್ಕೆ ನರ್ಸ್ ಬೇರೆ ಎಲ್ಲೋ ಮೂಲಲ್ಲಿದ್ರು, ಅವ್ರನ್ನ ಕರ್ಕೊಂಡು ಹೋಗಿ ಜಾನು ಮನೆಗೆ ಬಿಟ್ರು. ಛೇ, ಅದೇನೋ ನಮ್ ಕರ್ಮಾನೋ ಏನೋ, ಎಲ್ಲಾ ಕಷ್ಟಗಳು ನಮ್ಗೆ ಬಂದು ಒಕ್ಕರ್ಸ್ಕೊಳತ್ತೆ. ಹಲೋ ಹರೀಶ, ಈಗ ಅಜ್ಜಿ ಬಂದಿದ್ದಾರಲ್ಲ, ಮುಂದಿನ ತಿಂಗಳಿಂದ ಮೆಡಿಸಿನ್ ಖರ್ಚು, ಆ ಖರ್ಚು, ಈ ಖರ್ಚು ಅಂತ ಎಲ್ಲ ಸೇರಿಸಿ ನಮ್ಮ ತಲೆ ಮೇಲೆ ಹಾಕ್ತಾರೆ. ನಾನಂತೂ ಕೊಡಲ್ಲ, ನೀನು ಕೊಡೋದಕ್ಕೆ ಹೋಗ್ಬೇಡ. ಏನು ಬ್ರೋ ಹೀಗೆ ಹೇಳ್ತಿದ್ಯಾ? ನಮ್ಮ ಅಜ್ಜಿನೇ ಅಲ್ವೇನವರು? ಅವ್ರನ್ನ ನೋಡ್ಕೋಬೇಕಲ್ಲ. ನೋಡೋ, ಇಷ್ಟು ದಿನ ಜಯಂತ್ ಜಾನಿ ನೋಡ್ಕೋತಾ ಇದ್ರು. ಇವಾಗ ನಮ್ಮ ಮನೆಗೆ ಬಂದಿದ್ದಾರೆ, ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು, ಕರ್ತವ್ಯ ಕೂಡ. ನೀನೇನಪ್ಪ ದೊಡ್ಡ ಬಿಸ್ನೆಸ್ಮನ್ನು, ಕೊಡ್ತೀಯಾ? ನಾನೆಲ್ಲಿಂದ ಕೊಡ್ತೀಯ? ಅಜ್ಜಿಗೆ ಹುಷಾರಿಲ್ಲ, ನನಗೆ ಸ್ವಲ್ಪ ಸಂಬಳ ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ಕೊಟ್ಬಿಡ್ತಾರಾ? ನನ್ನ ಕೈಲಿ ಆಗಲ್ಲ, ಹೋಗ. ಯಾಕೋ ಅಷ್ಟೊಂದು ಟೆನ್ಷನ್ ತಗೋತಾ ಇದೆಯಾ? ನೋಡೋ, ಅವ್ರನ್ನ ಕೇಳೋಣ ಎಕ್ಸ್ಟ್ರಾ ಎಷ್ಟು ಕೊಡಬೇಕು ಅಂತ. ನಮ್ಮ ಕೈಲಾದರೆ ಕೊಡೋಣ, ಇಲ್ಲಾಂದರೆ ಕೊಡೋಕ್ಕಾಗೋದೇ ಇಷ್ಟು ಅಂತ ಹೇಳೋಣ ಅಷ್ಟೇ. ನಾನಂತೂ ಒಂದು ನಯಾ ಪೈಸೆ ಕೊಡಲ್ಲ ಕಣ, ನೀನು ಕೊಡಬೇಡ ಅಷ್ಟೇ. ಏನೋ ನೀನು, ನಾನು ಕೊಟ್ಟು ನೀನು ಕೊಡದೇ ಇದ್ರೆ ಏನೋ ಚೆನ್ನಾಗಿರುತ್ತೆ, ತಪ್ಪಾಗಲ್ವೇನಾ? ಅದಕ್ಕೆ ಹೇಳ್ತಿರೋದು ಕೊಡ, ನೀನು ಕೊಡ್ಬೇಡ ನಾನು ಕೊಡಲ್ಲ ಅಂತ. ಅಜ್ಜಿ, ನೋಡ, ಮನೆಯವ್ರ ಎದುರುಗಡೆ ನಾವಿಬ್ಬರು ಒಬ್ರಿಗೊಬ್ರಿಗೆ ಆಗಲ್ಲ ಅನ್ನೋ ಥರ ಇದ್ದೀವಿ. ಆದರೆ ಹೊರಗಡೆ ನಾವಿಬ್ಬರು ಒಗ್ಗಟ್ಟಾಗಿದ್ದೀವಿ ತಾನೆ. ಅದು ದುಡ್ಡಿನ ವಿಷಯ ಬಂದರೆ ನಾವು ಜಾಸ್ತಿ ಒಗ್ಗಟ್ಟಾಗಿರ್ಬೇಕು, ಗೊತ್ತಾಯ್ತಾ? ಅದಕ್ಕೆ ಹೇಳ್ತಿರೋದು, ನಾನು ಕೊಡಲ್ಲ ನೀನು ಕೊಡಬೇಡ ಅಂತ. ಹಾಗಂತ ಸುಮ್ಮನೆ ಯಾಕೆ ಕೊಡಬೇಕು? ಅದೇ ದುಡ್ಡನ್ನ ನಾವು ಇಟ್ಕೊಂಡ್ರೆ ಏನಕ್ಕಾದ್ರೂ ಉಪಯೋಗ ಬರುತ್ತಲ್ವಾ? ಹೌದು ಬ್ರೋ. ಸಿಂಚನೂ ಹೇಳ್ತಾ ಇದ್ಲು, ಈಗ ಆಗ್ತಿರೋ ತಾಪತ್ರೆಗಳ ಮಧ್ಯೆ ಅಜ್ಜಿಗೆ ಬೇರೆ ಖರ್ಚು ಮಾಡಬೇಕಾಗಲ್ಲ ಅಂತ. ಅವಳಿಗೆ ಗೊತ್ತಾಗೋ ವಿಷಯ ನಿನಗೆ ಗೊತ್ತಾಗಲ್ವಲ್ಲ? ನೋಡ, ಅಜ್ಜಿ ವಿಷಯದಲ್ಲಿ ನಾವು ತುಂಬ ಒಳ್ಳೆಯವರಾಗೋದಕ್ಕೆ ಹೋದರೆ ನಮ್ಮನ್ನು ಭಿಕ್ಷೆ ಬೇಡೋದಕ್ಕೆ ನಿಲ್ಲಿಸ್ಬಿಡ್ತಾರೆ. ಹಾಗಂತ? ಹಾಂ, ಅಜ್ಜಿಗೆ ದುಡ್ಡು ಖರ್ಚು ಮಾಡೋದು ಒಂದೇ, ನೀರಲ್ಲಿ ಹೋಮ ಮಾಡೋದು ಒಂದೇ. ಅದಕ್ಕೆ ಹೇಳ್ತಿರೋದು ಕಣ. ನಾನು ಕೊಡಲ್ಲ ನೀನು ಕೊಡಬೇಡ, ಆಯ್ತಾ? ಏನೋ ಮಾಡಪ್ಪ. ಸರಿ ಆಯ್ತು ಅನ್ನ. ಸರಿ.
ಮುಟ್ಟಬೇಡಿ ನನ್ನ. ಫೈನ್, ನಿಮಗೆ ನನ್ನ ಮೇಲೆ ಕೋಪ ಇನ್ನೂ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಚಿನ್ನು ಮರಿ, ನಾನು ಎಷ್ಟು ಸಲ ನನ್ನನ್ನು ಆ ಥರ ಕರಿಬೇಡಿ. ಚಿನ್ನು ಮರಿ, ನೀವು ನನ್ನ ಚಿನ್ನು ಮರಿ. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ಅಷ್ಟೇ, ಬೇಜಾರು ಮಾಡ್ಕೊಂಡ್ರು ಅಷ್ಟೇ, ನೀವೇ ನನ್ನ ಚಿನ್ನು ಮರಿ. ನೋಡಿ, ಬರೀ ನೀವು ಖುಷಿಯಾಗಿದ್ದಾಗಲ್ಲ, ಕೋಪ ಮಾಡ್ಕೊಂಡಾಗ್ಲೂ ಸೊಗಸಾಗಿ ಕಾಣ್ತೀರಿ. ಅದೇ ನಿಮ್ಮ ಸ್ಪೆಷಾಲಿಟಿ ಅಲ್ವಾ? ಫೈನ್, ನಿಮಗೆ ನಾನು ಹೊಗಳೋದು ಇಷ್ಟ ಇಲ್ಲ, ಆಲ್ ರೈಟ್, ಹೊಗಳೋದಿಲ್ಲ ನಿಮ್ಮನ್ನು. ಆದರೆ ನೀವು ಅಜ್ಜಿನ ಹತ್ತಿರ ಕಳಿಸ್ಕೊಟ್ಟಿದ್ದು ನನಗೆ ಯಾವ ಸರಿ ಕಾಣಿಸ್ಲಿಲ್ಲ. ಯಾಕೆ? ನೀವು ಅಂದ್ಕೊಂಡಿದ್ದು ನಡೀಲಿಲ್ಲ ಅಂತನಾ? ಇವಾಗ ಹೇಗೂ ಕೋಮಾದಲ್ಲಿದ್ದಾರೆ, ಒಟ್ಟಿಗೆ ಮೇಲ್ ಕಳಿಸ್ಬಿಡ್ಬೇಕಿತ್ತು. ಅದೇ ತಾನೇ ನಿಮ್ಮ ಪ್ಲಾನ್ ಇದ್ದಿತ್ತು. ಹಾಗಾಗಿಲ್ಲ ಅಂತ ನಿಮಗೆ ಬೇಜಾರಾಗ್ತಿದ್ಯಾ? ನನ್ನ ಉದ್ದೇಶ ಅದಲ್ಲ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡಿ, ಅವ್ರು ಇಲ್ಲಿದ್ದಾಗ ಅವ್ರನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಆದೆ. ಅವ್ರ ಮುಂಚಿನ ಹಾಗೆ ಮತ್ತೆ ಲವಲವಿಕೆಯಿಂದ ಓಡಾಡ್ಕೊಂಡಿರೋ ಹಾಗೆ ಆಗಬೇಕು. ಆಮೇಲೆ ಕಳಿಸ್ಕೊಟ್ರೆ ನಮಗೂ ಒಂದು ಸಮಾಧಾನ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಾಕು, ದಯವಿಟ್ಟು ಸಾಕು ಮಾಡಿ ನಿಮ್ಮ ಮಾತುಗಳನ್ನ. ನಿಮ್ಮ ಮಾತನ್ನ ನಂಬಕ್ಕೆ ನನ್ನ ಮೊದಲಿನ ಜಾನು ಅಲ್ಲ. ನನ್ನ ಅಜ್ಜಿ ಈ ಪರಿಸ್ಥಿತಿಗಳಿರೋದಕ್ಕೆ ನೀವೇ ಕಾರಣ ಅಂತ ಗೊತ್ತಾದ್ಮೇಲೂ ನಿಮ್ಮ ನಯವಾದ ಮಾತುಗಳನ್ನ ನಾನು ನಂಬೋದಿಲ್ಲ. ಹಾಗೆಲ್ಲ ಮಾತಾಡ್ಬಿಡ್ತೀನಿ ಮರಿ. ನೋಡಿ, ನಿಮ್ಮ ಮನಸ್ಸಿಗೆ ನೋವಾಗಿಂದ ಗೊತ್ತಾಗ್ಲಿಂದ ನಾನು ನನ್ನ ತಪ್ಪು ಒಪ್ಕೊಂಡಿದ್ದೀನಿ ಅಲ್ವಾ, ಕ್ಷಮೆ ಕೇಳಿದ್ದೀನಿ ಅಲ್ವಾ. ಈಗ ನಿಮ್ಮ ಪ್ರೀತಿಯನ್ನು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದಾಗ ನೀವು ಸ್ಪಂದಿಸ್ಬೇಕು ತಾನೆ. ಪ್ರೀತಿ? ನನ್ನ ಮಗುನ ಯಾವಾಗ ನಾನು ಕಳ್ಕೊಂಡೆ ಅದೆಲ್ಲ ಅವತ್ತೇ ಸತ್ತೋಯ್ತು. ನಾನು ಬದುಕಿದ್ದೀನಿ ಅಂದರೆ ಅದು ನಮ್ಮ ಮನೆಯವ್ರಿಗೋಸ್ಕರ ಅಷ್ಟೇ. ಅಂದರೆ ನನ್ನ ಪ್ರೀತಿಗೆ ಬೆಲೆನೇ ಇಲ್ಲ, ನನಗಿಂತ ಅವರೆಲ್ಲ ಹೆಚ್ಚಾಗೋದ್ರ ನಿಮಗೆ? ಬೆಲೆ ಕಳ್ಕೊತಾ ಇರೋದು ನಾನಲ್ಲ, ನಿಮ್ಮ ಬೆಲೆನ ನೀವೇ ಕಳ್ಕೊತಾ ಇದ್ದೀರಾ. ನೀವು ಪ್ರೀತಿಗೆ ಕಳ್ಶ ಅಂತ ಅನ್ಕೊಂಡಿದ್ದೆ, ಆದರೆ ನನಗಿವಾಗ ಗೊತ್ತಾಗ್ತದೆ ಪ್ರೀತಿಗೆ ನೀವು ಕಳಂಕ ಅಂತ. ಚಿನ್ನು ಮರಿ, ಅಜ್ಜಿನ ಯಾಕೆ ಕಳಿಸಿದ್ರಿ ಅಂತ ಕೇಳೋದಕ್ಕೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ? ನೋಡಿ, ಅಪ್ಪ ಬಂದಾಗ ನೀವು ಹೇಳ್ದಾಗೆ ಏನು ಹೇಳ್ದೆ ಸುಮ್ಮನೆ ಅಜ್ಜಿನ ಕಳ್ಸ್ಕೊಟ್ಟಿದ್ದೀನಿ. ನೀವು ಇದೇ ಥರ ಪದೇ ಪದೇ ಅದೇ ವಿಷಯವಾಗಿ ಮಾತಾಡ್ತಾ ಇದ್ರೆ ಮನೆಯವ್ರು ಎಲ್ಲರನ್ನೂ ಕರೆಸಿ ಎಲ್ಲ ವಿಷಯನೂ ಹೇಳಿ ನಿಮ್ಮನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ಓ ಮೈ ಗಾಡ್, ಇವರು ಈ ಲೆವೆಲ್ಗೆ ಬಂದ್ಬಿಟ್ರ? ಇನ್ನು ಇವ್ರ ಹತ್ರ ಜಾಸ್ತಿ ಮಾತಾಡಿದ್ರೆ ಇವ್ರನ್ನ ಪರ್ಮನೆಂಟಾಗಿ ಕಳ್ಕೋಬೇಕಾಗತ್ತೆ. ನೋ ಜಯಂತ, ಅದಾಗಬಾರ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.